Takai Inoue, the creator of Vagabond and Slam Dunk. Both mangas are ranked top 10 in the whole world. ಆದರೆ ನಾನು ಇವತ್ತು ವಾಗಬಾಂಡ್ ಇಲ್ಲ ಸ್ಲ್ಯಾಮ್ ಡಂಕ್ ನಾನು ಕವರ್ ಮಾಡ್ತಿಲ್ಲ. ಇವತ್ತು ನಾನು ಕವರ್ ಮಾಡ್ತಿರೋವಂಥ ಮಾಂಗಾ ವಿಚ್ ಈಸ್ ಮೋರ್ ಅಂಡರ್ ರೇಟೆಡ್ ಆ್ಯಂಡ್ ಮೋರ್ ಅಮೇಝಿಂಗ್ ಮಾಂಗಾ ವಿಚ್ ಈಸ್ ನೋನ್ ಆ್ಯಸ್ ರಿಯಲ್. ರಿಯಲ್ ಮಾಂಗಾ ಬಂದು ಒಬ್ಬ ವೀಲ್ ಶೇಪ್ ಬಾಸ್ಕೆಟ್ ಬಾಲ್ ಆಗಿರುತ್ತೆ. ಇದರಲ್ಲಿ 3 ಪ್ರೊಟ್ಯಾಗನಿಸ್ಟ್ ಇರ್ತಾರೆ, ತೊಗಾವಾ, ತಾಕಾಹಾಶಿ ಮತ್ತು ಮೊಮುಯ. ಇವರು 3 ಇದರಲ್ಲಿ ಡಿಸಬಿಲಿಟಿ ಇರ್ತಾರೆ. ಮತ್ತು ಒಬ್ಬ ಅವನಿಂದ ಒಂದು ಹುಡುಗಿದು ಜೀವನ ಹಾಳಾಯಿತು ಅಂತ ಒಬ್ಬ ಡಿಪ್ರೆಸ್ ಇರ್ತಾನೆ ಮತ್ತು ಯಾವುದೇ ಗೋಲ್ ಇರಲ್ಲ. ಸೊ ದಿಸ್ ಈಸ್ ನೊಮುಯ ಬಂದು ಒಂದು ಸ್ಕೂಲ್ ಡ್ರಾಪ್ ಔಟ್ ಆಗಿರ್ತಾನೆ ಮತ್ತು ಅವನು ಕೋಬೆ ಅನ್ನೋ ಒಂದು ಬಾಸ್ಕೆಟ್ ಬಾಲ್ ಥರ ಕಾಣಿಸ್ಬೇಕು ಅಂತ ಅವನು ಡ್ರೆಸ್ ಮಾಡಿರ್ತಾನೆ. ಮತ್ತು ಅವನು ಸ್ಕೂಲಿಂದ ಡ್ರಾಪ್ ಔಟ್ ಮಾಡಿರ್ತಾರೆ ಮತ್ತು ಅವನಿಂದ ಒಂದು ಹುಡುಗಿದು ಕಾಲು ಕಳ್ಕೊತಾಳೆ. ಈವೆಂಟ್ ಅವನ ಬೈಕ್ ರೈಡಲ್ಲಿ ಅವ್ರು ಕಾಲು ಕಳ್ಕೊತಾನೆ ಮತ್ತು ಅವನು ಅವಾಗಿಂದ ಅವನ ಹುಡುಗಿನ ನಗಿಸ್ಬೇಕು ಮತ್ತು ಅವಳನ್ನ ಅವಳ ಲೈಫ್ನ ಇನ್ನೂ ಈಸಿಯಾಗಿ ಮಾಡಬೇಕು ಅಂತ ಅವನು ಇದು ಮಾಡ್ತಾನೆ. ಆದರೆ ಅವನಿಗೆ ಹುಡುಗಿ ಹೋಗ್ತಾಳೆ ಮತ್ತು ಅವನು ಮತ್ತೆ ಏಮ್ಲೆಸ್ ಆಗ್ತಾನೆ, ಯಾವುದೋ ಅವನಿಗೆ ಗೋಲೇ ಇರಲ್ಲ. ಅದಾದಮೇಲೆ ನಮ್ಮ ತೊಗಾವಾ ಬಂದು ಹುಡುಗ ಫಸ್ಟ್ ಅವನು ಒಂದು ಗಾಡ್ ಗಿಫ್ಟೆಡ್ ರೇಸರ್ ಆಗಿರ್ತಾನೆ. ಈ ವಾಸ್ ಅನ್ ಅಮೇಝಿಂಗ್ ರೇಸರ್. ಆದರೆ ಅವನಿಗೆ ದುರಾದೃಷ್ಟ ಏನು ಅಂದರೆ ಅವನ ಬೋನ್ ಕ್ಯಾನ್ಸರಿಂದ ಅವನು ತನ್ನ ರೈಟ್ ಲೆಗ್ನ ಅವನು ಕಳ್ಕೊತಾನೆ. ಮತ್ತು ಅವನು ಅಲ್ಲಿಂದ ಅವನು ಪ್ಯಾಷನಲ್ಲಿ ಅವನು ಫುಲ್ ಡಿಪ್ರೆಸ್ ಆಗಿದ್ದಾನೆ. ಆದರೆ ಆ ಸ್ಪೋರ್ಟ್ಸ್ ಪ್ಯಾಷನ್ ಅವನು ಬಿಟ್ಕೊಟ್ಟಿಲ್ಲ. ಆ್ಯಂಡ್ ದೆನ್ ಈ ಕಂಟಿನ್ಯೂಸ್ ಈಸ್ ಪ್ಯಾಷನ್ ಟುವರ್ಡ್ಸ್ ದಿ ವೀಲ್ ಚೇರ್ ಬಾಸ್ಕೆಟ್ಬಾಲ್. ಒಂದು ಟೀಮ್ನ ಜಾಯ್ನ್ ಆಗ್ತಾನೆ ಮತ್ತು ಆ ಟೀಮಿಂದ ಅವನು ಸ್ಕಿಲ್ಸ್ ಮತ್ತು ಅವನ ಸ್ಪೋರ್ಟ್ಸಲ್ಲಿರುವಂಥ ಪ್ಯಾಷನ್ ಅವನು ಗ್ರೋ ಮಾಡಿಸ್ತಾನೆ. ಇನ್ನು ನಮ್ಮ 3ನೇ ಪ್ರೊಟ್ಯಾಗನಿಸ್ಟ್ ಬಂತು ತಾಕಾಹಾಶಿ ಒಬ್ಬ ತಿಕಾಗಂಚಲಿ ತುಂಬ ಇರುವಂಥ ಹುಡುಗ ಆಗಿರ್ತಾನೆ. ಅವನಿಗೆ ಯಾರನ್ನೇ ನೋಡಿದ್ರು ಅವನೆಲ್ಲರನ್ನೂ ಕೀಳಾಗಿ ನೋಡ್ತಾನೆ. ಮತ್ತು ಯಾಕಂದರೆ ಅವನು ಒಂದು ಬಾಸ್ಕೆಟ್ಬಾಲ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಾನೆ. ಮತ್ತು ಅದಕ್ಕೋಸ್ಕರನೇ ಅವನಿಗೆ ಯಾರನ್ನೇ ನೋಡಿದ್ರು ಅವ್ರಿಗಿನ್ನ ಕೀಳು ಮತ್ತು ಅವನೇ ಎಲ್ಲದಕ್ಕಿಂತ ಗ್ರೇಟೆಸ್ಟ್ ಅಂದ್ಕೊತಾನೆ. ಅವನ ಸ್ಕಿಲ್ಸ್ ಆಗಿದೆ ಅಂತ ಅದರಲ್ಲಿ ಏನು ಜಂಬ ಪಡೆಯೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಬೇರೆಯವ್ರನ್ನ ಕೀಳಾಗಿ ನೋಡೋದು ಅದು ತುಂಬ ತಪ್ಪು. ಇದೇ ಥರ ಅವ್ನ ಗರ್ಲ್ ಫ್ರೆಂಡ್ ಯಾರಾದರೂ ಮುಂದೆ ಇದ್ದರೆ ಅವ್ನು ಇನ್ನೂ ಜಾಸ್ತಿ ಅದನ್ನು ಎಕ್ಸಾಜರೇಟ್ ಮಾಡಿ ಬೇರೆಯವ್ರನ್ನ ಇದು ಮಾಡ್ತಾನೆ, ರೇಗಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಮತ್ತೆ ಒಂದು ದಿವಸ ಅವನು ಒಂದು ಸೈಕಲ್ನ ಕಳ್ತನ ಮಾಡಿ ರೋಡ್ನ ಕ್ರಾಸ್ ಮಾಡ್ತಾ ಇರುವಾಗ ಅವನೊಂದು ಆಕ್ಸಿಡೆಂಟಲ್ಲಿ ಸಿಗಾಕೋತಾನೆ ಮತ್ತು ಅವನು ತನ್ನ 2 ಕಾಲುಗಳನ್ನು ಕಳ್ಕೊತಾನೆ. ಅದಾದಮೇಲೆ ಅವನು ಬೇರೆ ಇದರಲ್ಲಿ ಅವನು ಕಂಪ್ಲೀಟ್ಲಿ ಅವನು ಹೋಪ್ನೇ ಅವನು ಬಿಟ್ಬಿಟ್ಟಿರ್ತಾನೆ ಜೀವನದಲ್ಲಿ ಬದುಕಬೇಕು ಅಂತ. ಅದಾದಮೇಲೆ ಅವನಿಗೆ ಎಲ್ಲ ಡಿಪ್ರೆಷನ್ ಆಗಿರ್ತಾನೆ ಮತ್ತು ಅವನು ಯಾವುದಕ್ಕೂ ಅನ್ಕೋತಾನೆ ಐ ಆಮ್ ನಾಟ್ ಇವನ್ ಗೋಯಿಂಗ್ ಟು ಲಿವ್ ದಿಸ್ ಲೈಫ್ ಅದಾದ್ಮೇಲೆ ಅವನು ಸ್ಲೋಲಿ ತನ್ನನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಪ್ರೆಸೆಂಟಲ್ಲಿರುವಂಥ ಬಾಡಿನ ಅವನು ನೋಡಿ ಯಾವಾಗಲೂ ಇನ್ಸೆಕ್ಯೂರ್ ಆಗಿರ್ತಾನೆ. ಆದರೆ ಅವನಿಗೆ ಮತ್ತೆ ಅವನ ಜೀವನದಲ್ಲಿ ಇದು ಮಾಡೋದಕ್ಕೆ ಅವ್ನಿಗೆ ಹೆಲ್ಪ್ ಮಾಡಿದ್ದೆ ಬಾಸ್ಕೆಟ್ಬಾಲಲ್ಲಿ ಅವನು ವೀಲ್ ಚೇರ್ ಬಾಸ್ಕೆಟ್ಬಾಲ್ನಲ್ಲಿ ಜಾಯ್ನ್ ಆಗ್ತಾನೆ ವಿತ್ ತೊಗಾವಾ. ಮತ್ತು ಅಲ್ಲಿಂದ ಅವನು ಮತ್ತೆ ಹುಡುಕೋತಾನೆ, ಅವನು ಅಕ್ಸೆಪ್ಟ್ ಮಾಡ್ತಾನೆ ಅವನು ಈ ಪ್ರೆಸೆಂಟಲ್ಲಿರುವಂಥ ಡಿಸಬಿಲಿಟಿನ. ಮತ್ತು ಅವನು ಹುಡುಕೋದು ಈ ಎಮೈನಮಿ ಆಗಿರುತ್ತೆ. ಈ 3 ಜನದಲ್ಲಿರುವಂಥ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಈಸ್ ಅನ್ ಅಮೇಝಿಂಗ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ ಎಂಟೈರ್ ಮಾಂಗಾ ದಟ್ ಐ ಹ್ಯಾವ್ ಬೀನ್ ರೆಡ್ ಇನ್ ಎನಿ ಆಫ್ ದೆಮ್. ಮತ್ತು ಇದರಲ್ಲಿ ಅಮೇಝಿಂಗ್ ಆಗಿರುವಂಥ ಸ್ಟೋರಿ. ಇದರದ ಆರ್ಟ್ ವರ್ಕ್ ಅಂತೂ ನಾನು ನಿಮಗೆ ಏನು ಹೇಳೋಕ್ಕೆ ಅವಶ್ಯಕತೆಯೇ ಇಲ್ಲ. ಇಟ್ಸ್ ಮೋಸ್ಟ್ ಲೈಕ್ ದ ರಿಯಲ್. ಇದರಲ್ಲಿ ಎಲ್ಲ ಸ್ಟ್ರಗಲ್ಸ್ನ ರಿಯಲ್ ಆಗಿ ತೋರಿಸಿದ್ದಕ್ಕೆ ರಿಯಲ್ ಅಂತ ಕರೀತಾರೆ ಅನಿಸುತ್ತೆ. ಮತ್ತು ಅದಾದಮೇಲೆ ತಾಕಹಿಕೋ ಇನಾಯು ಅವರು ಎಷ್ಟು ಆರ್ಟ್ ವರ್ಕ್ ಎಷ್ಟು ಟೆಂಪಲ್ಸ್ ಆಗಿರುತ್ತೆ ಅಂದರೆ ಮಾಂಗಾ ಯಾವನು ಓದಿಲ್ಲ ಆ್ಯನಿಮೆ ನೋಡಿಲ್ಲ ಅಂದ್ರೂ ವಾಗಬಾಂಡ್ ಪ್ರೊಫೈಲ್ ಪಿಕ್ಚರ್ನಾಗ ಇನ್ಸ್ಟಾಗ್ರಾಮ್ನಾಗ ಇಟ್ಕೊಂಡಿರ್ತಾರೆ, ಇಲ್ಲ ವಾಲ್ಪೇಪರ್ ಆಗಿ ಇಟ್ಕೊಂಡಿರ್ತಾರೆ. ಬಿಕಾಸ್ ಆಫ್ ಇಟ್ಸ್ ಅಸ್ಥೆಟಿಕ್ನೆಸ್ ಮತ್ತು ಅವನ ಆರ್ಟ್ ವರ್ಕಿಂದ. ದಟ್ ಗುಡ್ ಈಸ್ ಆರ್ಟ್ ವರ್ಕ್ ಈಸ್ ನಿಮ್ಗೆ ಏನಾದರೂ ಒಂದು ಅಮೇಝಿಂಗ್ ಆಗಿರುವಂಥ ಮಾಂಗಾ ವಿತ್ ಅನ್ ಅಮೇಝಿಂಗ್ ಕ್ಯಾರೆಕ್ಟರ್ ಬಿಲ್ಡ್ ಆ್ಯಂಡ್ ವಿಚ್ ಈಸ್ ಯೂನಿಕ್ ಆಸ್ ವೆಲ್. ಯಾವುದೋ ದೇಶದಲ್ಲಿ ಕ್ರಿಕೆಟ್ ಅನ್ನೋದನ್ನೇ ಬೇರೆ ಒಂದು ಸ್ಪೋರ್ಟ್ ಬಿಟ್ಟರೆ ನಮ್ಮ ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇರೆ ಸ್ಪೋರ್ಟ್ಸ್ ನಾವು ನೋಡೋದೇ ಇಲ್ಲ. ಬಾಸ್ಕೆಟ್ಬಾಲ್ ಆಗಲಿ ಬೇರೆ ಅದಕ್ಕೆಲ್ಲ ಅವ್ರು ಪ್ರಾಬ್ಲಮ್ ಕೊಡೋದೇ ಇಲ್ಲ. ಅದನ್ನಲ್ಲೂ ನಾವು ಬೇರೆ ಸ್ಪೋರ್ಟಲ್ಲೇ ಇಲ್ಲ ಅಂದರೆ ಇನ್ನು ಡಿಸಬಿಲಿಟಿ ಅವ್ರದ್ದು ಹೇಗಿರುತ್ತೆ. ಇಟ್ಸ್ ಅನ್ ಅಮೇಝಿಂಗ್ ಸ್ಟೋರಿ ವಿತ್ ಅನ್ ಅಮೇಝಿಂಗ್ ಆರ್ಟ್ ಸ್ಟೈಲ್. ಇನ್ನು ನೀವೇನಕ್ಕೆ ಈ ಮಾಂಗನ ಓದಬೇಕು ನನಗೆ ಗೊತ್ತಿಲ್ಲ. ಇವಾಗ ನೀವು ಆ ಥರ ಪೇಜಲ್ಲಿ ಇದ್ದೀರಾ ನಿಮ್ಮ ಲೈಫಲ್ಲಿ, ಅದು ನನಗೆ ಗೊತ್ತಿಲ್ಲ. ಆದರೆ ಯಾವಾಗಲೂ ನೆನ್ಕೊಂಡು ಇಟ್ಕೊಳ್ಳಿ, ಇದೆಲ್ಲ ಒಂದು ಫೇಸ್ ಆಗಿರುತ್ತೆ. ಇಟ್ಸ್ ಜಸ್ಟ್ ಅನ್ ಫೇಸ್. ಇಟ್ ವಿಲ್ ಓವರ್ಕಮ್
ಸ್ಲೋಲಿ ಓವರ್ ದ ಟೈಮ್. ನಾನು ಯಾವಾಗಲೂ ನನ್ನ ಪ್ರಕಾರ ಲೈಫ್ ಈಸ್ ಲೈಕ್ ಅ ಬೂಮರ್ಯಾಂಗ್. ನೀವು ಅದನ್ನು ಎಷ್ಟೇ ದೂರ ಬಿಸಾಕಿ, ಎಷ್ಟೇ ಬೇಗ ಬಿಸಾಕಿ, ಅದು ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ, ಮತ್ತು ಅದನ್ನು ನಿಮ್ಮನ್ನ ಅಷ್ಟೇ ಜೋರಾಗಿ ಹೊಡೆಯುತ್ತೆ. ಆದರೆ ಆ ಏಟ್ ಬರೀ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು, ಇಲ್ಲ ಬೇಗ ಆಗ್ಬೋದು, ಏನಾದರೂ ಆಗ್ಬೋದು. ನೀವೇನಾದರೂ ಏಟ್ ಬರುತ್ತೆ ಅನ್ನೋದನ್ನ ನೀವು ಮೊದಲೇ ಎಚ್ಚರಿಸ್ಕೊಂಡ್ರೆ ನೀವು ಅದನ್ನು ನೀವು ಸ್ಟಾಪ್ ಮಾಡ್ಬೋದು, ಇಲ್ಲ ಏಟ್ ತಿಂದು ಮತ್ತೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಿಯಲ್ ಮಾಂಗನ ನೀವೇನಾದರೂ ಓದಿದ್ದೀರಾ ಅಂದರೆ ನಿಮ್ಮ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಲ್ಲ ನಿಮ್ಗೇನಾದರೂ ನನಗೆ ಟೈಮ್ ಇಲ್ಲ, ಅಷ್ಟು ಓದೋಕ್ಕಾಗಲ್ಲ, ಆ ಥರ ಏನಾದರೂ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾ ಅಂತಲೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.